ನಮಸ್ಕಾರ. ದೇವರೇ ಗತಿ, ಪ್ರತಿ ಜೀವಾತ್ಮನಲ್ಲೂ ಪರಮಾತ್ಮ. ಯೂಟ್ಯೂಬ್ ಚಾನಲಿನ ಎಲ್ಲ ವೀಕ್ಷಕ ವೃಂದದವರಿಗೂ ಕೂಡ ನಿಮ್ಮ ಡಾಕ್ಟರ್ ಶಿವರಾಮ್ ಭಟ್ ಮಾಡತಕ್ಕಂತಹ ನಮಸ್ಕಾರಗಳು. ಮಾರ್ಚ್ ತಿಂಗಳಿನ ಕುಂಭರಾಶಿಯ ಭವಿಷ್ಯ ಹೀಗಿದೆ. ಜಾತಕದಲ್ಲಿರತಕ್ಕಂತಹ ನಿಮ್ಮ 4ನೇ ಮನೆಯಲ್ಲಿರತಕ್ಕಂತಹ ಗುರುವಿನ ಪ್ರಭಾವದಿಂದಾಗಿ ಈ ತಿಂಗಳಲ್ಲಿ ನೀವು ಮಾಡತಕ್ಕಂಥ ಕೆಲಸದಲ್ಲಿ ಅಧಿಕವಾದಂತಹ ಲಾಭ ದೊರಕತಕ್ಕಂತಹ ಯೋಗವನ್ನ ನೀವು ಕಂಡುಕೊಳ್ತೀರ. ಹಾಗಾಗಿ 15ನೇ ತಾರೀಕಿನ ನಂತರ ಸಾಕಷ್ಟು ಬೇರೆ ಬೇರೆ ರೀತಿಯಾದಂತಹ ದಿಕ್ಕಿನಿಂದ ನಿಮಗೆ ಲಾಭಗಳು ಪ್ರಾಪ್ತಿಯಾಗತಕ್ಕಂಥದ್ದು. ಸದ್ಯ ಒಂದು 2-3 ದಿವಸಗಳಲ್ಲಿ ಶನಿಯ ಪ್ರಭಾವದಿಂದ ಸ್ವಲ್ಪ ಸಂಚಾರದಿಂದಾಗಿ ಪರಿಸ್ಥಿತಿ ಹದಗೆಡಬಹುದು. ಆದರೆ ಅದರಿಂದ ನೀವು ಯಾವುದೇ ರೀತಿಯಾದಂತಹ ಯೋಚನೆಯನ್ನ ಪಡಬೇಕಾದಂತಹ ಅವಶ್ಯಕತೆ ಇಲ್ಲ. ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ.com ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ. ಇನ್ನು ಬೇರೆಯವರ ಕೆಲಸದಲ್ಲಿ ನೀವು ಮೂಗನ್ನ ತೋರಿಸಿಕೊಳ್ತಕ್ಕಂಥದ್ದು, ನಾನಿಲ್ಲಪ್ಪ ನಾನು ಸಂಭಾವಿತ, ಬೇರೆಯವರಿಗೂ ನಾನು ಒಳ್ಳೆಯದನ್ನ ಮಾಡ್ತೇನೆ ಹೇಳ್ತಕ್ಕಂಥ ಮನಸ್ಥಿತಿ ಈ ತಿಂಗಳಲ್ಲಿ ಬೇಡ. ನೀವು ನಿಮ್ಮ ಏನು ದಾರಿ ಇದೆಯೋ ನೀವು ಆ ದಾರಿಯಲ್ಲಿ ಸುಗಮವಾಗಿ ಸಾಗತಕ್ಕಂಥದ್ದು ತುಂಬಾ ಒಳ್ಳೆಯದು. ಹಾಗೇನೆ 23ನೇ ತಾರೀಕಿನ ನಂತರ ವ್ಯಾಪಾರದಲ್ಲಿ ವೃದ್ಧಿಯನ್ನ ಪಡೆಯುವ ಮತ್ತು ಬಹಳಷ್ಟು ಲಾಭವನ್ನ ಗಳಿಸ್ತಕ್ಕಂತಹ ಧನಕನಕ ಯೋಗ ನಿಮ್ಮ ಜಾತಕಕ್ಕೆ ಇದೆ. ಕಠಿಣವಾದಂತಹ ಪರಿಶ್ರಮವನ್ನು ಕೂಡ ನೀವು ಪಡಬೇಕು. ಇನ್ನು ನಿಮ್ಮ ಸಂಬಂಧಿಕರಲ್ಲಿ ವಿವಾಹದ ಕಾರ್ಯಗಳು ನಡೆಯತಕ್ಕಂತಹ ಒಂದಷ್ಟು ಸಂದರ್ಭಗಳು ಒದಗಿ ಬರ್ತದೆ. ನೀವು ನಿಮ್ಮ ಸ್ಥಾನವನ್ನ ತಿಳಿದು ನೀವು ಆ ಒಂದು ಸಂದರ್ಭಕ್ಕೆ ಕೆಲಸದಲ್ಲಿ ತೊಡೆದುಕೊಳ್ಳತಕ್ಕಂಥದ್ದು, ಅವರ ಕುಟುಂಬದ ಕಾರ್ಯಗಳಲ್ಲಿ ನೀವು ಪಾಲ್ಗೊಳ್ಳತಕ್ಕಂಥದ್ದು ತುಂಬಾ ಮುಖ್ಯವಾಗಿರುತ್ತದೆ. ಯಾಕಂತಂದ್ರೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲೇ ಒತ್ತಡದಲ್ಲಿ ನೀವು ಬೇರೆ ಆಗಿದ್ದು ಆ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳದೇ ತುಂಬಾ ದಿವಸಗಳಿಂದ ಇದ್ರೆ ನಿಮ್ಮ ಎಲ್ಲ ಸಂಬಂಧಿಕರು, ಬಂಧು ಮಿತ್ರರು, ಸ್ನೇಹಿತ ವರ್ಗದವರು ಎಲ್ಲರೂ ಕೂಡ ಆ ಒಂದಷ್ಟು ಕಾರ್ಯಗಳೇ ಬರತಕ್ಕಂಥದ್ದು. ನೀವು ಅಲ್ಲಿ ಪಾಲ್ಗೊಳ್ಳೋದ್ರಿಂದ ನಿಮಗಿರತಕ್ಕಂತಹ ಒಂದಷ್ಟು ದುಃಖ ದುಗಡಗಳು ದೂರವಾಗತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಹೇಳಬೇಕು ಅಂತ ಹೇಳಾದ್ರೆ, ವಿದ್ಯಾರ್ಥಿಗಳು ವಿಶೇಷವಾಗಿ ಹೆಚ್ಚಿನ ಅಧ್ಯಯನವನ್ನ ಮಾಡಬೇಕು. ಗುರುವಿನ ಸ್ಥಾನದ ಬದಲಾವಣೆ ಆಗುವುದರಿಂದ ದಕ್ಷಿಣಾಮೂರ್ತಿ ಮತ್ತು ಸರಸ್ವತಿಯ ಆರಾಧನೆಯನ್ನ ನೀವು ಖಂಡಿತವಾಗಿಯೂ ಮಾಡಬೇಕು. ಹಾಗೇನೆ ತುಂಬಾ ಬೇರೆ ಬೇರೆ ರೀತಿಯಾದಂತ ವಿಭಾಗದಲ್ಲಿ ನಿಮಗೆ ಯೋಗಗಳು ಬರತಕ್ಕಂತ ಸಾಧ್ಯತೆಗಳು ಕಂಡು ಬರೋದ್ರಿಂದ ವಿಶೇಷವಾಗಿ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ದಕ್ಷಿಣಾಮೂರ್ತಿ ಆರಾಧನೆಯನ್ನ ಅಥವಾ ಗುರುವಿನ ಆರಾಧನೆಯನ್ನ ಖಂಡಿತವಾಗಿಯೂ ಮಾಡಬೇಕು. ಇನ್ನು ಇದೇ ಬರತಕ್ಕಂತಹ ಏಪ್ರಿಲ್ 30ನೇ ತಾರೀಕಿನಿಂದ ಇರತಕ್ಕಂತಹ ಅಕ್ಷಯ ತೃತೀಯ ಪ್ರಯುಕ್ತವಾಗಿ ವಿಶೇಷವಾಗಿ ಸುಮುಹೂರ್ತದಲ್ಲಿ ಅಷ್ಟಮಹಾಲಕ್ಷ್ಮಿ ಯಾಗವನ್ನ ಪ್ರಪ್ರಥಮ ಬಾರಿಗೆ ನಾವು ಮಾಡ್ಲಿಕ್ಕಿದ್ದೇವೆ. ಆ ಪೂಜೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಅದರ ಪ್ರಸಾದದ ರೂಪದಲ್ಲಿ ನಿಮಗೊಂದು ಯಂತ್ರವನ್ನ ತಲುಪಿಸುವಂತಹ ಕಾರ್ಯವನ್ನು ನಾವು ಮಾಡ್ತೇವೆ. ಹಾಗಾಗಿ ನೀವು ಕೂಡ ಈ ಪೂಜೆಯಲ್ಲಿ ಪಾಲ್ಗೊಳ್ಳಬೇಕು ಎಂಬತಕ್ಕಂಥದ್ದು ನಮ್ಮ ಸದುದ್ದೇಶವಾಗಿದೆ. ನೀವು ಕೂಡ ಪಾಲ್ಗೊಳ್ಳಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮ ಲೈವ್ ಟೆಲಿಕಾಸ್ಟ್ ಆಗ್ಲಿಕ್ಕಿದೆ, ಅದರಲ್ಲೂ ಕೂಡ ನೀವು ಪಾಲ್ಗೊಳ್ಳಬೇಕು. ಇದರ ಸಂಪೂರ್ಣ ವಿವರ ಈ ಕೆಳಕಂಡಂತಹ ವೆಬ್ಸೈಟ್ ನಲ್ಲಿದೆ. ಅದರಲ್ಲಿ ನೀವು ನೋಂದಣಿಯನ್ನ ಮಾಡಿಕೊಳ್ತಕ್ಕಂಥದ್ದು ತುಂಬಾ ಉತ್ತಮ. ಹಾಗಾಗಿ ಕುಂಭರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿನಲ್ಲಿ ಒಳ್ಳೆಯ ಫಲಪ್ರಾಪ್ತಿಯಾಗಲಿ. ನಮಸ್ಕಾರ. ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ.com ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ.